ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬ್ಲಾಗ್ ಸಹ ಶುರು ಮಾಡಿದ್ನಿ. ಈಗ ದೇವ್ರ ಪೂಜೆ ಎಲ್ಲ ಆಯಿತು. ತಿಂಡಿಗೆ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗಿದೆ. ಮಹತ್ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ಇವತ್ತು ಹೋದ್ಮೇಲೆ ತಿಂಡಿನ ಮಾಡ್ತಾಯಿದ್ವಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ನೆನ್ನೆ ತರಕಾರಿ ತರೋದು ಮರ್ತೋಗಿತ್ತು. ಬೆಳಗ್ಗೆ ಲೇಟ್ ಆಯಿತು ತರಕಾರಿ ತರೋ ಅಷ್ಟರಲ್ಲಿ. ಹಾಗಾಗಿ ಅವನು ಹಾಲೂ ರಸ್ಕು ತಿಂದು ಹೋಗಿದ್ದಾನೆ. ಈಗ ಲಂಚ್ ಅವ್ನಿಗೆ ಕಳಿಸ್ಬೇಕು. ಬನ್ನಿ ಈಗ ಹಂಗಾಗಿ ಬೇಗ ಮನೆ ಕೆಲಸ ಎಲ್ಲ ಆಯಿತು. ದೇವ್ರ ಪೂಜೆ ಎಲ್ಲ ಆಯಿತು. ಈಗ ಚಪಾತಿ ಸಹ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಈಗ ಪಾಲಕ್ ಪನ್ನೀರ್ ಮಾಡಬೇಕು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಪಾಲಕ್ ಸೊಪ್ಪು ತೊಗೊಬಂದು ಅವಾಗಲೇ ಒಂದು 3 ದಿನ ಆಗಿತ್ತು. ಅವಾಗಲೇ ಸ್ವಲ್ಪ ಹಾಳಾಗ್ತಾ ಇತ್ತು. ಇನ್ನು ಮತ್ತು ಇವತ್ತು ಮಾಡಿಲ್ಲ ಅಂದರೆ ಅದು ಮಾಡೋದಕ್ಕೆ ಬರಲ್ಲ. ಇದು ಮೊದಲೇ ಆರ್ಗ್ಯಾನಿಕ್ ಪಾಲಕ್ ತೊಗೊಬಂದಿದ್ರು ನಮ್ಮ ಮನೆಯವರು. ಮತ್ತು ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಇವತ್ತು ಎಷ್ಟೊತ್ತೇ ಆಗಲಿ ಮಾಡೋಣ ಅಂತ ಅಂದ್ಕೊಂಡೆ. ಚಪಾತಿ ಹಿಟ್ಟೆಲ್ಲ ಕಲಿಸ್ದೆ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ನೋಡ್ತೀನಿ. ಟೊಮೊಟೊನೇ ಇರಲಿಲ್ಲ. ಇನ್ನೇನು ಮಾಡೋಣ ಅಂತೇಳ್ಬಿಟ್ಟು ಮಹತ್ಗೆ ಇವತ್ತು ಹಂಗಾಗಿ ಬೆಳಿಗ್ಗೆ ತಿಂಡಿ ಕೊಟ್ಟಿಲ್ಲ. ಅವ್ನಿಗೆ ಹಾಲನ್ನು ರಸ್ಕು ತಿಂದು ಲಂಚ್ ಕಳಿಸ್ ಮಮ್ಮಿ, ನನಗೆ ಸಾಕು, ಬೆಳಿಗ್ಗೆ ತಿಂಡಿ ಏನು ಬೇಡ ಅಂತಂದ. ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪಾಲಕ್ ಪನ್ನೀರ್ ಮಾಡೋಣ ಅಂತೇಳ್ಬಿಟ್ಟು ಈಗ ಪಾಲಕ್ ಸೊಪ್ಪನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಜಾಸ್ತಿ ಏನು ಬೇಯಿಸೋಕೆ ಹೋಗಲ್ಲ, ಒಂದು 3 ರಿಂದ 5 ನಿಮಿಷ ಬೇಯಿಸ್ಕೊಳ್ತೀನಿ. ಅದಾಗಿದ ತಕ್ಷಣ ಇವತ್ತು ನಾನು ಅಕ್ಷಯ ಕಲ್ಪ ಅವ್ರದ್ದು ಆರ್ಗ್ಯಾನಿಕ್ ಪನ್ನೀರ್ನ ತೊಗೊಂಡಿದ್ದೀನಿ. ಹೈ ಪ್ರೋಟೀನು ಲೋ ಫ್ಯಾಟ್ ಇರೋ ಅಂಥ ಪನ್ನೀರ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಥರ ಪನ್ನೀರ್ ಬರುತ್ತೆ. ಇನ್ನೊಂದು ಆರೆಂಜ್ ಕಲರ್ ಬರುತ್ತೆ, ಅದು ಇನ್ನೊಂದು ಸ್ವಲ್ಪ ರೇಟು ಕಡಿಮೆ ಇರುತ್ತೆ. ಇದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದು 180 ರುಪೀಸ್ ಏನಾಗುತ್ತೆ 200 ಗ್ರಾಮ್ಗೆ. ಈಗ ನೋಡಿ, ಪಾಲಕ್ ಸೊಪ್ಪು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಒಂದು 50% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಈಗ ಒಂದು 2 ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದು ಪೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೇವಿನೂ ನಮಗೆ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ರುಬ್ಕೊಂಡಾದಮೇಲೆ ಈಗ ಅದೇ ಜಾರಿಗೆನೆ ಬೇಯಿಸಿಟ್ಕೊಂಡಿರೋ ಅಂಥ ಪಾಲಕ್ಕು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಖಾರಕ್ಕೆ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಸಾಂಬಾರ್ಗೂ ತೆಂಗಿನಕಾಯಿ ಬಳಸೋದ್ರಿಂದ ಅದಾಗಲೇ ತೆಂಗಿನಕಾಯಿ ಹಾಕ್ತಾಯಿರೋ ಸಾಂಬಾರುಗಳೇ ಮಾಡೋದಕ್ಕೆ ಬರಲ್ಲ. ಹಂಗಾಗಿ ನಾನು ಒಂದೇ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಪೀಸ್ ಚಕ್ಕೆ, ಒಂದೇ ಒಂದು ಏಲಕ್ಕಿ, ಒಂದು ಪಲಾವ್ ಎಲೆ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಒಂದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾಗಿದ ತಕ್ಷಣ ಈಗ ಟೊಮೊಟೊ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಹಸಿ ಸ್ಮೆಲ್ ಬಂತು ಅಂದರೆ ಪಾಲಕ್ ಪನ್ನೀರು ಟೇಸ್ಟೇ ಹೊಲ್ಟೋಗುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ಸ್ಮೆಲ್ ಹೋಗೋವರೆಗೂ. ಟೊಮೊಟೊ ಹಾಗೇನೂ ಹಾಕ್ಬೋದು, ಆದರೆ ಈ ಥರ ರುಬ್ಬಿ ಹಾಕೋದ್ರಿಂದ ನಮಗೆ ಗ್ರೇವಿ ತಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಟೊಮೊಟೊ ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮಲ್ಲಿ ನಾವು ಪಾಲಕ್ ಸೊಪ್ಪೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಎಲ್ಲನ ಅದನ್ನ ಹಾಕ್ಕೊಂಡು ಇದೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿದೆ ಹಾಕಿದ್ವಲ್ವ, ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿದ ತಕ್ಷಣ ಪಾಲಕ್ ಬೇಯಿಸಿದ್ನಲ್ವ, ಆ ನೀರೇನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ನಾನು. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಆ ನೀರು ಇದರಲ್ಲೇ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೂ ಹಾಕ್ಕೋಬೋದು. ನೀವು ರೈಸ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ಹಾಕಿ ಕುದಿಸ್ಕೋಬೋದು. ಚಪಾತಿಗೆ ಆದರೆ ಇಷ್ಟು ಸಾಕಾಗುತ್ತೆ, ಒಂದು 1/4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ ಸಹ ಹೋಗಿದೆ. ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಖಾರದ ಪುಡಿ ಸಹ ಹಾಕ್ಕೋಬೋದು. ಈಗ ಪನ್ನೀರ್ ಹಾಕ್ಕೊಂಡು ನಾನು ಸ್ವಲ್ಪ ಇವತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯೂಬ್ಸ್ ಟೈಪು. ಒಂದು 2 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು. ಈ ಪನ್ನೀರ್ಗೆ ಉಪ್ಪು ಖಾರ ಹಿಡಿಯೋವರೆಗೂ ಜಾಸ್ತಿ ಇದನ್ನ ಬೇಯಿಸ್ಕೊಂಡ್ರೆ ಮತ್ತು ನಮಗೆ ಪನ್ನೀರೇ ಸಿಗೋದಿಲ್ಲ. ಹಾಗಾಗಿ ಒಂದು 2 ನಿಮಿಷ ಸಾಕಾಗುತ್ತೆ. ಈಗಾದರೆ ಪಾಲಕ್ ಪನ್ನೀರು ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ದೇವ್ರ ಪೂಜೆ ಸಹ ಆಯಿತು. ಇವತ್ತು ದೇವ್ರ ಪೂಜೆ ಮಾಡಿ ಅದಾದಮೇಲೆ ನಾವು ತಿಂಡಿ ಅನ್ನೋದು ಮಾಡಿದ್ದು. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಪ್ರತಿಕೂನಿಗೆ ಸಹ ಸ್ನಾನ ಮಾಡಿಸಿ ಅವನ್ನ ಕಟ್ಟಾಕ್ಬಿಟ್ಟು ಅಲ್ಲಿ ಕೂರಿಸಿದ್ದೀನಿ. ನೋಡಿ, ಪಾಲಕ್ ಪನ್ನೀರ್ ಆದರೆ ರೆಡಿ ಆಯಿತು. ನಾನು ಪ್ರತಿ ಸಲ ಬಟರ್ ಹಾಕ್ತಿದ್ದೆ, ಬೆಣ್ಣೆ. ಈ ಸರಿ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು. ಮೊನ್ನೆ ತಾನೇ ಇನ್ನೂ ತುಪ್ಪ ಕಾಯಿಸಿದೆ, ಹಾಗಾಗಿ ಬೆಣ್ಣೆ ಇರಲಿಲ್ಲ.
ಹಾಗೆ ಮಾಡೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಮಾತು ಬೆಳಿಗ್ಗೆನೇ ಮಾಡಬೇಕಾಗಿತ್ತು ಮಮ್ಮಿ, ತುಂಬ ಚೆನ್ನಾಗಿ ಬಂದಿತ್ತು, ನಾನು ಇನ್ನೊಂದು ಟೈಮ್ ಎಕ್ಸ್ಟ್ರಾ ತಿಂತಾ ಇದ್ದೆ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ದ. ಈಗ ಅವನಿಗೆ ಲಂಚಿಗೆ ರೆಡಿ ಮಾಡಿದ್ದೀನಿ. ಅವನಿಗೆ 12 o'clockಗೆಲ್ಲ ಲಂಚ್ ಬಿಡ್ತಾರೆ, ಸ್ನ್ಯಾಕ್ಸು ತೊಗೊಂಡೋಗಿದ್ದಾನೆ. ಈಗ ಲಂಚಿಗೆ ಅವನಿಗೆ ರೆಡಿ ಮಾಡಿದ್ದೀನಿ 2 ಚಪಾತಿ ಪಾಲಕ್ ಪನ್ನೀರು. ಪ್ರತಿಕುನ್ಗೆ ಕಟ್ಟೆ ಹಾಕಿದ್ದೆ, ಯಾಕಂದರೆ ಈಗ ತಾನೇ ದೇವ್ರ ಪೂಜೆ ಮಾಡಿದ್ದೆ. ಅವ್ನು ಪದೇ ಪದೇ ದೇವ್ರ ಮನೆಗೆ ಹೋಗಿ ಎಲ್ಲ ಎಳಿತಾ ಇದ್ದ, ಹಂಗಾಗಿ ಅವನ್ನ ಕಟ್ಟೆ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ತಿಂಡಿ ಇಟ್ಕೊಟ್ಟಿದ್ದೆ. ಆದರೆ ಅವರು ಏನು ನೋಡ್ಕೊಳ್ತಾ ಇದ್ರು, ಅವನ್ನೆಲ್ಲ ತೆಗ್ದು ಆಗ್ತಾಯಿದ್ದಾನೆ. ಮನೆ ಒರೆಸಿದ್ದೀನಿ, ಏನು ಗಲೀಜಿಲ್ಲ. ನೋಡಿ ಅವ್ನು ಯಾವ ಥರ ಮಾಡ್ತಾನೆ ಅಂತ. ಅದು ಪಾಲಕ್ ಪನ್ನೀರು ಇನ್ನೂ ಸ್ವಲ್ಪ ಬಿಸಿ ಇತ್ತು, ಹಂಗಾಗಿ ಅವನಿಗೆ ತಿನ್ನೋದಕ್ಕೆ ಬರ್ತಾ ಇರಲಿಲ್ಲ. ಕೈಯಲ್ಲಿ ಮುಟ್ಕೊಳ್ತಾ ಇದ್ದ, ಹಿಂದಕ್ಕೆ ತಗೊಳ್ತಾ ಇದ್ದ. ಸ್ವಲ್ಪ ಬಿಸಿ ಇತ್ತು, ಹಂಗಾಗಿ. ಈಗ ತಿಂಡಿಯೆಲ್ಲ ಆಯಿತು. ಅದಾಗಿದ್ದ ತಕ್ಷಣ ಈ ಸರಿ ದೀಪಾವಳಿಗೆ ಅಂತೇಳ್ಬಿಟ್ಟು ಹೊಸ ಕಲೆಕ್ಷನ್ ತರಿಸಿದ್ದೆ. ಸ್ಯಾರಿಗಳು ತುಂಬಾ ಚೆನ್ನಾಗಿದ್ವು. ಆಲ್ರೆಡಿ ಅರ್ಧ ಸ್ಯಾರಿ ಸೇಲೇ ಆಯಿತು ನನ್ನ ಹತ್ರ, ಇನ್ನೂ ವೀಡಿಯೋಗಳೇ ಮಾಡಿಲ್ಲ ಸರಿಯಾಗಿ. ಸ್ಯಾರಿ ಮಾತ್ರ ಒಂದೊಂದು ಪ್ಯಾಟ್ರನಲ್ಲಿ ಖಾಲಿ ಆಗ್ತಾ ಇದ್ದಾವೆ. ಈ ಸರಿ ಕಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ. ಈ ಸ್ಯಾರಿ 2800 ಆಗುತ್ತೆ. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ, ರಿಂಕಲ್ ಸ್ಯಾರಿ. ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ. ಇದೇನಪ್ಪ 2800 ಕೂಡ ಸ್ಯಾರಿ ಅಲ್ಲ ಅನಿಸುತ್ತೆ, ಆದರೆ ಡೈರೆಕ್ಟಾಗಿ ಇದನ್ನ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಿಂಕಲ್ ಸ್ಯಾರಿ ಆಲ್ಮೋಸ್ಟ್ ಕಾಸ್ಟ್ಲಿನೇ ಇರ್ತವೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ವಾಷಬಲ್ ಸ್ಯಾರಿ ಕೂಡ ಆಗಿರುತ್ತೆ. 4 ಕಲರಲ್ಲಿ ತರಿಸಿದ್ದೀನಿ. ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. 2800 ರೂಪಾಯಿ ಆಗುತ್ತೆ. ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬುಕ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಇನ್ನೊಂದು ಪ್ಯಾಟ್ರನ್ ಸ್ಯಾರಿ. ಈ ಸ್ಯಾರಿ ಆಲ್ರೆಡಿ ಖಾಲಿ ಆಯಿತು. ಇದಂತೂ ಸಖತ್ತಾಗಿದೆ. ಬನಾರಸಿ ಸ್ಮೂತ್ ಬನಾರಸಿ ಜಾರ್ಜೆಟ್ ಸ್ಯಾರಿ ಅನಿಸುತ್ತೆ ಇದು. ಜಾರ್ಜೆಟ್ ಸ್ಯಾರಿ ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಇದರಲ್ಲಿ 5 ಕಲರ್ ತರಿಸಿದ್ನಿ. ಆಲ್ರೆಡಿ ಈ ಕಲರು ಶೋಲ್ಡ್ ಔಟ್ ಆಯಿತು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ಶೈನಿಂಗ್ ಆಗಲಿ, ಸ್ಯಾರಿ ಕ್ವಾಲಿಟಿ ಆಗಲಿ, ಮತ್ತು ಕಲರ್ ಕಾಂಬಿನೇಷನ್ ಆಗಲಿ ಸೂಪರಾಗಿದೆ. 1600 ರೂಪಾಯಿ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು. ತುಂಬ ವರ್ತು ಅನಿಸುತ್ತೆ, ಅಷ್ಟು ಕ್ವಾಲಿಟಿಯಲ್ಲಿದೆ. ಮತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ಇದೆಯಲ್ವ, ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ. ನೋಡಿ, ನಾನು 5 ಕಲರ್ ಸ್ಯಾರಿ ತೋರಿಸಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ನಾನು ನಿಮಗೆ ಫ್ರೀ ಶಿಫ್ಟಿಂಗಲ್ಲಿ ಸ್ಯಾರಿನ ಕಳಿಸ್ಕೊಡ್ತೀನಿ. ಈ ಸ್ಯಾರಿ ಅಂತೂ ಸೂಪರ್ ಅಂದರೆ ಸೂಪರಾಗಿದೆ. ಇದರಲ್ಲಿ ನಾನು ಆಲ್ರೆಡಿ ಒಂದು ಬ್ಲೌಸು ಸ್ಟಿಚಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ಲಿಮಿಟೆಡ್ ಸ್ಟಾಕ್ ಇದೆ. ಅಕಸ್ಮಾತ್ ಯಾರಾದರೂ ಕೇಳಿದರೆ ಹಿಂಗೆ ಅಂತೇಳ್ಬಿಟ್ಟು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಮೈಸೂರು ಸಿಲ್ಕ್ ಸ್ಯಾರಿನೇ ಮೀರಿಸುತ್ತೆ, ಅಷ್ಟು ಕ್ವಾಲಿಟಿಯಲ್ಲಿದೆ. ಮತ್ತು ಇದು ಜರಿ ಇದೆಯಲ್ವಾ, ಆ ಜರಿ ತುಂಬ ಫಿನಿಶಿಂಗಾಗಿ ಕೊಟ್ಟಿದ್ದಾರೆ. ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 2500 ಆಗುತ್ತೆ. ನೋಡೋಕ್ಕಂತೂ ಸೂಪರಾಗಿದೆ. ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ, ಮತ್ತು ಸೆಂಟ್ರಲ್ಲಿ ಬಳ್ಳಿ ಡಿಸೈನ್ ಬರುತ್ತೆ ಗೋಲ್ಡನ್ ಜರಿಯಲ್ಲಿ. ಸಖತ್ತಾಗಿದೆ ಸ್ಯಾರಿ ಮಾತ್ರ. ಇದರಲ್ಲಿ ಒಂದೇ ಕಲರೇ ತರಿಸಿರೋದು, ಪರ್ಪಲ್ ಕಲರಲ್ಲಿ. ಇದರಲ್ಲೂ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ಇದು ಬಂದುಬಿಟ್ಟು ರೆಗ್ಯುಲರ್ ವೇರ್ ಸ್ಯಾರಿ, 1200 ಆಗುತ್ತೆ. ವಾಷಬಲ್ ಸ್ಯಾರಿ ಆಗಿರುತ್ತೆ. ಇದರಲ್ಲಿ 6 ಕಲರ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ. ಇದಿನ್ನೂ ವೀಡಿಯೋ ಹಾಕಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ. ಚೆನ್ನಾಗಿದೆ ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ, ಮತ್ತು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಸಾಫ್ಟ್ ಇದೆ ಸ್ಯಾರಿ, ಯಾವುದೇ ರೀತಿ ಐರನ್ ಮಾಡಬೇಕು ಅನ್ನೋದಿಲ್ಲ, ಮತ್ತು ಶಿಂಕ್ ಬರೋದಿಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಬ್ಲೌಸ್ ಪಾರ್ಟ್ ಬರುತ್ತೆ. ಇದರಲ್ಲಿ ಸಹ ಅಷ್ಟೇ 6 ಕಲರ್ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ಅವಾಗ ಬೇಕಂದರೆ ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಉಮಾ ಪರಮೇಶ್ ಅಂತೇಳಿ. ಪ್ರತಿಯೊಂದಕ್ಕೂ ನಾನು ಉಮಾ ಪರಮೇಶ್ ಅಂತಲೇ ಇಟ್ಟಿದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು. ಫೇಸ್ಬುಕ್ಕು, ಮತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮ್ಗೆಲ್ಲ ಉಮಾ ಪರಮೇಶ್ ಅಂತಲೇ ಇಟ್ಟಿದ್ದೀನಿ. ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಇದರಲ್ಲಿ 6 ಕಲರ್ ಇದೆ. ಇದಿನ್ನೂ ಪೋಸ್ಟ್ ಮಾಡಿಲ್ಲ. ಮತ್ತು ಇನ್ನೂ ಒಂದು ಈ ಪ್ಯಾಟ್ರನಲ್ಲೂ ಅಷ್ಟೇ, ಇದು ಇನ್ನೂ ಪೋಸ್ಟ್ ಮಾಡಿಲ್ಲ. ಆಲ್ರೆಡಿ ಈ ಕಲರು, ಈ ಪ್ಯಾಟ್ರನಲ್ಲಿ 3 ಕಲರು ಶೋಲ್ಡ್ ಔಟ್ ಆಯಿತು. ಈ ಕಲರು ಶೋಲ್ಡ್ ಔಟ್ ಆಗಿದೆ. ಇದು ಅಷ್ಟೇ ಸಿಲ್ಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಡೈಲಿ ವೇರ್ ಸ್ಯಾರಿ. ಇದು ಬಂದುಬಿಟ್ಟು 950 ರೂಪೀಸ್ ಆಗುತ್ತೆ, ಮತ್ತು ಫ್ರೀ ಶಿಫ್ಟಿಂಗ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ. ಗೋಲ್ಡನ್ ಜೆರಿಯಲ್ಲಿ ವಿವಿಂಗ್ ಆಗಿರುತ್ತೆ. ಆಲ್ ಓವರ್ ಸ್ಯಾರಿ ಹಸು ಟೈಪಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಪಲ್ಲು ಪಾರ್ಟು, ಬ್ಲೌಸ್ ಬಂದುಬಿಟ್ಟು ಪ್ಲೈನಲ್ಲಿ ಬರುತ್ತೆ.
ತುಂಬ ಚೆನ್ನಾಗಿದ್ದಾವೆ ಈ ಸರಿ ದೀಪಾವಳಿ ಕಲೆಕ್ಷನ್ ಅಂತೂ ಒಂದಕ್ಕಿಂತ ಒಂದು ಸ್ಯಾರಿ ಕಲೆಕ್ಷನ್ನು ತುಂಬ ಚೆನ್ನಾಗಿದ್ದಾವೆ. ತುಂಬ ಕಡಿಮೆ ರೇಟಲ್ಲೇ ಕೊಡ್ತೀನಿ. ನನಗೆ ಶಾಪವ್ರು ಸಹ ಹೇಳ್ತಾರೆ, ನನ್ನ ಚಾನಲ್ಲು ನಾನು ಸ್ಯಾರಿ ತರ್ತೀನಲ್ಲ ಶಾಪವರೆಲ್ಲ ನೋಡ್ತಾರೆ. ಅವ್ರು ಹೋದಾಗ ನನಗೆ ಹೇಳ್ತಾರೆ, ನೀನು ಇಷ್ಟು ಕಡಿಮೆ ಕೊಟ್ಟರೆ ನೀನು ಹೆಂಗೆ ಬಿಸ್ನೆಸ್ ಮಾಡೋದು, ನೀನು ಹೆಂಗೆ ಇಂಪ್ರೂವ್ ಆಗೋದು ಅಂತ ಹೇಳ್ತಾ ಇರ್ತಾರೆ. ಆ ಅಂಕಲ್ ಅಂತೂ ನಂದು ಒಂದು ವೀಡಿಯೋಸು ಬಿಡೋಲ್ಲ, ಅಷ್ಟು ನೋಡ್ತಾ ಇರ್ತಾರೆ. ಹೋದಂಗೆಲ್ಲ ಅವರು ನನಗೆ ತುಂಬ ಚೆನ್ನಾಗಿ ಪ್ರೌಡ್ ಫೀಲ್ ಆಗೋ ಥರ ಹೇಳ್ತಾ ಇರ್ತಾರೆ. ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀಯಮ್ಮ, ತುಂಬ ಚೆನ್ನಾಗಿ ಮಾತಾಡ್ತೀಯ, ಮತ್ತು ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದೀಯ, ನೀನು ಈ ಥರ ಕೊಟ್ಟರೆ ನಿನಗೆ ಉಳಿಯುತ್ತಾ ಅಂತಲೂ ಕೇಳ್ತಾರೆ. ಪರವಾಗಿಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಲಾಸ್ ಅಂತೂ ಮಾಡ್ಕೊಂಡು ಯಾರೂ ಕೊಡೋಲ್ಲ. 100 ರೂಪಾಯಿ ತೊಗೊಳೋದ್ರಾಗೆ 50 ರೂಪಾಯಿ ತೊಗೊಂಡು ಕೊಡ್ತಾಯಿದ್ದೀನಿ ಅಷ್ಟೇ. ಅವ್ರು ಹೇಳ್ತಾ ಇರ್ತಾರೆ, ನಾನು ಪ್ರತಿಯೊಂದು ವೀಡಿಯೋಸ್ ಅವ್ರು ನೋಡ್ತಾ ಇರ್ತಾರೆ, ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದೆಯಮ್ಮ, ಯಾರೂ ಕೊಡಲ್ಲ, ನಿನಗೇನು ಉಳಿಯುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ತೀಯ, ಇಲ್ಲಿಂದ ಎಲ್ಲ ಎಷ್ಟು ನಿನಗೂ ಖರ್ಚು ಬರುತ್ತೆ, ಅದನ್ನೆಲ್ಲ ನೀನು ಇದು ಮಾಡಿ ತೊಗೋಬೇಕು, ಇನ್ನೊಂದು 100 ರೂಪಾಯಿ ಜಾಸ್ತಿ ಹೇಳಂತಾರೆ. ಆದರೆ ನನಗೆ ಮನಸ್ಸು ಒಪ್ಪೋದಿಲ್ಲ, ಏಕೆಂದರೆ ನಾನಿನ್ನು ಈಗ ತಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ಇದರಲ್ಲೇ ಕೊಡಬೇಕು. ಸ್ವಲ್ಪ ನನಗೆ ಜನ ಅನ್ನೋದು ಸೆಟ್ ಆಗಬೇಕು. ಸಾಕು, ಒಂದು ಸೀರೆ ನಾವು ಒಂದು ವಾರ ಎಲ್ಲ ಇಟ್ಕೊಂಡು ಮಾರೋ ಬದಲು ಒಂದು ದಿನಕ್ಕೆ 5 ಸ್ಯಾರಿ ಮಾರಿದರೆ ಅದರಲ್ಲೇ ಬರುತ್ತೆ. ಸ್ವಲ್ಪ 100 ರೂಪಾಯಿ ಕಡಿಮೆ ಅಂದರೆ ತೊಗೊಳ್ತಾರೆ ಹೊರತು ಜಾಸ್ತಿ ಅಂದರೆ ಯಾರೂ ತೊಗೊಳ್ಳಲ್ಲ. ಹಂಗಾಗಿ ನಾನು ಕಡಿಮೆ ಪ್ರೈಸಲ್ಲೇ ಇಟ್ಟು ಮಾರ್ತಾಯಿದ್ದೀನಿ. ಪರವಾಗಿಲ್ಲ, ನನಗೂ ಸ್ವಲ್ಪ ಆಗ್ತಾಯಿದೆ. ಜಾಸ್ತಿ ಮಟ್ಟದಲ್ಲಿ ಅಲ್ದಿದ್ರು ಸ್ವಲ್ಪ ಬಿಸ್ನೆಸ್ ಅನ್ನೋದು ನನಗೆ ನನ್ನ ತಕ್ಕ ಮಟ್ಟಿಗೆ ನಡೀತಾ ಇದೆ. ನಾನು ಎಷ್ಟು ಕಷ್ಟ ಬೀಳ್ತಾಯಿದ್ನೋ ಅದಕ್ಕೆ ತಕ್ಕಂತೆ ಪ್ರತಿಫಲ ದೇವರು ಕೊಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ಈ ರೇಂಜಲ್ಲೇ ಹೋಗಲಿ ಅಂತೇಳ್ಬಿಟ್ಟು ನಾನು ಕಡಿಮೆ ಪ್ರೈಸಲ್ಲೇ ಇಟ್ಟು ಸೇಲ್ ಮಾಡ್ತಾಯಿದ್ದೀನಿ. ಇವತ್ತು ಒಬ್ಬರೇ 7 ಸ್ಯಾರಿ ಬುಕ್ ಮಾಡ್ಕೊಂಡಿದ್ರು ಆನ್ಲೈನಲ್ಲಿ. ಅದನ್ನು ಪ್ಯಾಕಿಂಗ್ ಮಾಡಿ ಈಗ ಇದನ್ನು ಕಳಿಸ್ತಾ ಇದ್ವಿ ಊರ ಕಡೆ. ಸಾಕು, ಈ ರೀತಿ ಹೋದರೂ ಸಾಕು ನನಗೆ, ಯಾಕಂದರೆ ಮನೇಲಿ ಮಗುನ ಇಟ್ಕೊಂಡು ಮಾಡೋದು ಸುಮ್ಮನೆ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಆದರೂ ಮಾಡ್ತಾಯಿದ್ದೀನಿ. ಈಗ ಸ್ಯಾರಿ ಎಲ್ಲ ವಿಡಿಯೋ ಮುಗಿದ ಮೇಲೆ ನಾನು ಒಂದೇ ದಿನ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಜನ ಕೇಳ್ತಾರೆ, ಉಮಾ ಒಂದೇ ಡ್ರೆಸ್ಸಲ್ಲಿ ವಿಡಿಯೋ ಆಗ್ತಾ ಇದೆಯಲ್ಲ ಅಂತೇಳ್ಬಿಟ್ಟು. ಯಾಕಂದರೆ ಮಗು ಇರೋದ್ರಿಂದ ನನಗೆ ಅವ್ನು ಮಲ್ಕೊಂಡಾಗ ಮಾತ್ರ ನಾನು ವಿಡಿಯೋ ಮಾಡ್ಕೋಬೇಕು. ಮತ್ತು ನಾನು ಡ್ರೆಸ್ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಮಾಡೋ ಅಷ್ಟರಲ್ಲಿ ಅವ್ನು ಎದ್ಬಿಡ್ತಾನೆ. ಹಂಗಾಗಿ ನಾನು ಪರವಾಗಿಲ್ಲ ಅಂತೇಳ್ಬಿಟ್ಟು ಒಂದೇ ಡ್ರೆಸ್ಸಲ್ಲಿ ಸುಮಾರು ಒಂದು 10 ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೈಟು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಮಸಾಲೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರೋಂಥ ಕಡಲೆಬೀಜ, 2 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರು, 1 ಟೊಮೊಟೊ, 1 ಈರುಳ್ಳಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನಾವು ಪ್ರತಿಯೊಂದು ಸಾಂಬಾರಿಗೂ ಕಡಲೆಬೀಜ ತೆಂಗಿನಕಾಯಿ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಅದು ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಕಡಲೆಬೀಜ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ನಮಗೇನೋ ಸಾಂಬಾರು ಟೇಸ್ಟೇ ಇರೋದಿಲ್ಲ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಬೆಂಡೆಕಾಯಿ ಸಾಂಬಾರಿಗೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಈಗ ಅದಾದ ನಂತರ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ, ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ 1 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇದನ್ನ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಮಸಾಲೆನ ಹಾಕ್ಕೊಳ್ತೀನಿ. ಬೆಂಡೆಕಾಯಿ ಈಗಲೇ ಹಾಕ್ಕೊಳ್ಳೋದಿಲ್ಲ, ಏಕೆಂದರೆ ಅದನ್ನ ಚೆನ್ನಾಗಿ ಹುರಿದಿರೋದ್ರಿಂದ ಈಗಲೇ ಹಾಕಿದರೆ ಅದು ನಮಗೆ ಬೆಂಡೆಕಾಯಿ ಸಿಗೋದಿಲ್ಲ ಸಾಂಬಾರಲ್ಲಿ. ಹಂಗಾಗಿ ಈ ರುಬ್ಬಿರೋ ಅಂಥ ಮಸಾಲೆ ಹಾಕ್ಬಿಟ್ಟು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ 1 ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಸಾಕು, ಇದು ಹಸಿ ಸ್ಮೆಲ್ ಹೋಗೋವರೆಗೂ. ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಲೋಳಿ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೇ ಬೆಂಡೆಕಾಯಿ ಸಾಂಬಾರು ಅನ್ನೋದು ಚೆನ್ನಾಗಿ ಆಗೋದು. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ನೋಡಿ 1 kg ಬೆಂಡೆಕಾಯಿ ತಂದಿದ್ದು ಹುರಿದ್ಮೇಲೆ ಇಷ್ಟ ಆಗಿದೆ. ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಸಾಂಬಾರು ಸಹ ಚೆನ್ನಾಗಿ ಕುದಿ ಬಂದಿದೆ ಮತ್ತು ಹಸಿ ಸ್ಮೆಲ್ ಸಹ ಹೋಗಿದೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಹುರಿದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಬೆಂಡೆಕಾಯಿಗೆ ಉಪ್ಪು ಖಾರ ಹಿಡಿಯೋವರೆಗೂ. ಮತ್ತು ನಾವು ಕುದಿಸೋಕೆ ಹೋಗಿದ್ವಿ ಅಂದರೆ ಬೆಂಡೆಕಾಯಿ ಎಲ್ಲ ಕದ್ರಕೊಂಡೋಗುತ್ತೆ. ಯಾಕಂದರೆ ಮುಂಚೆನೇ ಬೆಂಡೆಕಾಯಿನ ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿಗೆ ಉಪ್ಪು ಖಾರ ಹಿಡಿಯೋವರೆಗೂ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬೆಂಡೆಕಾಯಿ ಸಾಂಬಾರಾದರೆ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಬೆಂಡೆಕಾಯಿ ಸಾರು ಮಾತ್ರ. ಇದು ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿನ್ನೂ ನೀವು ಬೇಕಂದರೆ ಹೆಸರು ಕಾಳು ಸಹ ಹುರಿದು ಹಾಕ್ಬೋದು. ನಾನು ಬೆಂಡೆಕಾಯಿನೇ ಸ್ವಲ್ಪ ಜಾಸ್ತಿ ಇತ್ತು, 1 kg ಆಗುವಷ್ಟು ಬೆಂಡೆಕಾಯಿ ಸಾಂಬಾರು ಮಾಡಿದ್ದು. ಹಂಗಾಗಿ ನಾನು ಹೆಸರು ಕಾಳೇನು ಹಾಕಿಲ್ಲ. ಇಲ್ಲಾದರೆ ಬಿಸಿ ಬಿಸಿ ಮುದ್ದೆ ಸಹ ಮಾಡಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ಅದಾಗಿದ್ದ ತಕ್ಷಣ
ಈಗ ಮಹತ್ಗೂ ಮತ್ತು ನಮ್ಮ ಮನೆಯವ್ರಿಗೂ ಊಟಕ್ಕೆ ಇಟ್ಕೊಟ್ಬಿಟ್ಟು ರಾಗಿ ಹಿಟ್ಟು ಖಾಲಿಯಾಗಿತ್ತು ಮನೆಯಲ್ಲಿ, ಹಾಗೆ ಹಾಕಿಸ್ಕೊಂಡು ಬಂದಿದ್ದೆ ಮಧ್ಯಾಹ್ನ. ಈಗ ನೈಟು ಪ್ರತೀಕ್ ಅವನ್ನ ಒಳಗಡೆ ಬಿಟ್ಬಿಟ್ಟು ನಾನು ಜರಡಿ ಹಿಡಿತಾ ಇದ್ದೀನಿ. ಮಳೆ ಬೇರೆ ಬರ್ತಾಯಿತ್ತು, ಸ್ವಲ್ಪ ಮಳೆ ಬಿಟ್ಟಿತ್ತು, ಹಂಗಾಗಿ ಹೊರ್ಗಡೆನೇ ಇವತ್ತು ಹಸಿಟ್ಟು ಜರಡಿ ಹಿಡಿತಾ ಇದ್ದೀನಿ. ಯಾಕಂದರೆ ಒಳಗಡೆ ಸ್ಯಾರಿ ಇರೋದ್ರಿಂದ ಮತ್ತೆ ಎಲ್ಲ ಧೂಳಾಗುತ್ತೆ ಅಂತೇಳ್ಬಿಟ್ಟು ಹೊರ್ಗಡೆನೇ ಜರಡಿ ಹಿಡಿತಾ ಇದ್ದೀನಿ. ಮತ್ತು ಅಕ್ಕಿ ಸಹ ಮಾಡ್ಕೋಬೇಕು, ನಾಳೆ ಬೆಳಿಗ್ಗೆ ಅದನ್ನ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಸಿಟ್ಟು ಜಲ್ದಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮನೆ ಹತ್ರ ಸುಮಾರು ಜನ ಬರ್ತಾರೆ ಸ್ಯಾರಿ ತೊಗೊಳಕ್ಕೆ, ಆದರೆ ನಾನು ಯಾರ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ನನಗೆ ತುಂಬ ಜನ ಹೇಳೋದು ಅಂದರೆ, ಉಮಾ ನಿಮ್ಮ ಮನೆಗೆ ಬರೋದು ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ, ಜನ ಸರಿ ಇಲ್ಲ, ಮತ್ತು ಅವ್ರಿಗೆ ಹೇಳ್ಕೊಡ್ತಾರೆ ಅಲ್ಲೇನು ತೊಗೊಳ್ತೀರಾ ಇಲ್ಲಿ ತೊಗೊಳ್ರಿ ಅಂತ ಹೇಳ್ಕೊಡ್ತಾರೆ. ಹಂಗಾಗಿ ನೀನು ಮನೆ ಹತ್ರ ಬರೋದು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಬೇಡ ಅಂದರು. ಹಂಗಾಗಿ ನಾನು ಯಾರ್ದು ಒಬ್ಬರದು ಮಾಡ್ತಾಯಿಲ್ಲ. ನನಗೆ ಆನ್ಲೈನ್ಕಿನ್ನೂ ಆಫ್ಲೈನಲ್ಲೇ ಸ್ವಲ್ಪ ಸ್ಯಾರಿ ಸೇಲಿಂಗ್ ಅನ್ನೋದು ಇದೆ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಧನ್ಯವಾದಗಳು.